ವಿದ್ಯಾರ್ಥಿಗಳ ಆಕೃತಿ ನೋಡಿ ನೀವು ಆ ವಿಷಯ ಓದಬೇಕು. ವಿಷಯ ಓದಿದಿಂದ ನಿಮ್ಗೆ ಬಾಯಲ್ಲೇ ಉತ್ತರ ಬರ್ತದೆ. ಇದು ಅದನ್ನ ಆ ರೀತಿ ಪ್ರಕಾರ ತಿಳಿಸ್ತಾನೆ. ಯಾಕಂದ್ರೆ ರೀತಿ ಪ್ರಕಾರ ಕಲಿಬೇಕು ಯಾವುದೇ ಒಂದು ಗಣಿತಗಳನ್ನು. ಈಗ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ನಾ ಟೈಮ್ ಕೊಟ್ಟನು ಈ ಪ್ರಶ್ನೆಗಳನ್ನು ಓದಿದಿಂದ ನಮಗೆ ಎದುರು ಉತ್ತರ ಕಂಡು ಹಿಡಿಬೇಕು. ನೀವು ಸೀದ ಉತ್ತರ ಕಂಡು ಹಿಡಿಬೇಕಾಗ ಹೆಂಗೆ ಕಂಡು ಹಿಡಿತೀರಿ? ಕಂಡು ಹಿಡಿಯೋದು ನೋಡ್ರಿ, ವಿಷಯ ನೋಡ್ಕೊರಿ. ಪ್ರಶ್ನೆ ವರ್ಗ ಏದ ಕ್ಷೇತ್ರಫಲ 25. ಇದು 25 ಚದರ ಸೆಂಟಿಮೀಟರ್. ಇದು ಆಮೇಲೆ ಇದು ಏನದಲ್ಲ, ಈ ಬಿ ಸುತ್ತಳತೆ, ಇದರದ್ದು ಸುತ್ತಳತೆ ಕೊಟ್ಟಾನ, ಇದರದ್ದು ವಿಸ್ತೀರ್ಣ ಕೊಟ್ಟಾನ. ಇದ್ರದ್ದು ಭುಜ ತಕ್ಕೊಂಡ್ರೆ ಇದರದ್ದು ಭುಜ ತಕ್ಕೊಂಡ್ರೆ ಇಲ್ಲಿದಿಂದ ಇಲ್ಲಿ ಅಳತೆ ಸಿಗ್ತದೆ. ಈ ಸುತ್ತಳತೆದಾಗಿಂದ ಭುಜ ತಕ್ಕೊಂಡ್ರೆ ಅಂದ್ರೆ ಇಲ್ಲಿದಿಂದ ಇಲ್ಲಿ ಸುತ್ತಳತೆ ಸಿಗ್ತದೆ. ಈ ಗೆರಿ ಒಂದು ಸಿಕ್ತಂದ್ರೆ ಇದು ವರ್ಗದ ಅಂದ್ರೆ ಎಲ್ಲ ಭಾವಗಳು ಸಮನಾಗ್ಯವ. ಅಂದ್ರೆ ವಿಸ್ತೀರ್ಣ ಎಷ್ಟು, ಸುತ್ತಳತೆ ಎಷ್ಟು ಅಂತ ಕೇಳ್ಯಾರ. ಇಷ್ಟು ತಿಳಿಸಿ ಹೇಳಿದಿಂದ ನೀವು ಮಾಡಿ. ಇವು ಬಾಯಲ್ಲೇನೆ ಮಾಡ್ಬೋದು. ಎಕ್ಸಾಮ್ ಹೆಂಗಂದ್ರೆ OMR ಥಿಯರಿ ಒಳಗೆ ಇದು ಎಷ್ಟು ಮಜಾ ಬರ್ತಾರೆ, ಬಾಯಲ್ಲೇನೆ ಉತ್ತರ ಕೊಡ್ಬೋದು. ಆದ್ರೂ ಅವಾಗ ರೀತಿ ಪ್ರಕಾರ ಬಿಡಿಸೋದಿತ್ತು. ಈಗ ಬಾಯಲ್ಲೇನೆ ಮಾಡ್ಬೋದು. ಈಗ ನೋಡ್ರಿ, ಏದು ವಿಸ್ತೀರ್ಣ ಅದ ಅಂತಂದ್ರೆ ಏದು ಆಕೃತಿ, ಆಕೃತಿ ವಿಸ್ತೀರ್ಣ ಕೊಟ್ಟಂದು ಭುಜ ತಕ್ಕೋರಿ, ಬಿ ಇದ್ದನ್ನು ಭುಜ ತಕ್ಕೋರಿ. ಎ ಮತ್ತು ಬಿಗಳ ಭುಜ ಬಂತಂದ್ರೆ ಸೀದ ಭುಜ ಸಿಕ್ಕಂಗೆ ನಿಮ್ಗೆ ಇಲ್ಲಿದಿಂದ ಇಲ್ಲಿಗೆ ಸಿಕ್ಕರು ಒಂದೇ, ಇಲ್ಲಿದಿಂದ ಇಲ್ಲಿ ಸಿಕ್ಕರು ಒಂದೇ, ಇಲ್ಲಿದಿಂದ ಇಲ್ಲಿ ಸಿಕ್ಕರು ಒಂದೇ. ಯಾಕಂದ್ರೆ ಇದು ವರ್ಗದ. ಈ ಆಕೃತಿ ವಿಸ್ತೀರ್ಣನ ಚಿತ್ರ ಕೊಟ್ಟು ಮೇಲೆ ವಿಷಯ ಬರ್ದಿರ್ತದೆ, ನೀವು ಕಂಡು ಹಿಡಿಬೇಕಾಗ್ತದೆ. ನೋಡಿ, ವಿಡಿಯೋ ಆನ್ ಮಾಡಿ ಎಲ್ಲರೂ. ಎ ವರ್ಗದ ಅಂದ್ರೆ ಎ ವರ್ಗದ ಕ್ಷೇತ್ರಫಲ, ಎದ ಭುಜ ತಕ್ಕೋರಿ ಪ್ಲಸ್ ಬಿದ ಭುಜ ತಕ್ಕೊಂಡಿಂದ ಇಲ್ಲಿದಿಂದ ಇಲ್ಲಿಗೆ ನಿಮಗೆ ಸೀದ ಭುಜ ಸಿಕ್ಬಿಡ್ತದೆ. ಭುಜ ಗುಂಡ್ಲೆ ಭುಜ ವಿಸ್ತೀರ್ಣ, ಭುಜ ಗುಂಡ್ಲೆ 4 ಸುತ್ತಳತೆ ಬಾಯಿಂದ ಬರ್ತದೆ. ಓಕೆ, ಎದ ಭುಜ ಬರಬರಿ, ಎದ ಭುಜ ಬರಬರಿ ವಿಸ್ತೀರ್ಣದ ವರ್ಗಮೂಲ ಬರಬರಿ 25ರ ವರ್ಗಮೂಲ ಬರಬರಿ. ನೋಡಿ, 5 ಗುಂಡ್ಲೆ 5, 5 ಗುಂಡ್ಲೆ 5, ಒಂದು 5 ತಕೊಂಡ್ಬಿಟ್ರೆ ಭುಜ ಬಂದ್ಬಿಡುತ್ತೆ ನೋಡಿ, 5 ಸೆಂಟಿಮೀಟರ್. ನೋಡಿ, ಏದು ಬಂತು, ಎಷ್ಟು ಬಂತು? ಇದರದ್ದು 5 ಬಂತು. ಅಂದ್ರೆ ಇಲ್ಲಿದಿಂದ ಭುಜ ಸಿಕ್ತು ನಿಮಗೆ, ಇಲ್ಲಿದಿಂದ ಇಲ್ಲಿ ಭುಜ ಸಿಕ್ತು. ಇನ್ನು ಈ ಭುಜ ಸಿಗಬೇಕಾಗ ಬಿ ವರ್ಗದ ಭುಜ ಬರಬರಿ, ಬಿ ವರ್ಗದ ಭುಜ ಬರಬರಿ, ಸುತ್ತಳತೆ ಭಾಗಲೆ 4. ಸುತ್ತಳತೆ ಎಷ್ಟದ? 12 ಅದ. ತಳ 4 ಬಾಕ್ಸಿದ್ರೆ ಏನು ಬರ್ತದ ನೋಡ್ರಿ, 4 1 4 3 ಅಂದ್ರೆ ಬರೋಬ್ಬರಿ 3 ಸೆಂಟಿಮೀಟರ್ ಏನಾಯ್ತು? ಬಿ ಆಕೃತಿ ಬಂತು, 3 ಸೆಂಟಿಮೀಟರ್ ಬಂತು. ಓಕೆ, ಇದು 3 ಸೆಂಟಿಮೀಟರ್ ಇಲ್ಲಿ ಹಚ್ಕೋರಿ. ಈಗ ಇದು 3 ಬಂತು, ಇದು 5 ಬಂತು. 5 1 3 ಎಷ್ಟಾಯ್ತು? 8 ಆಯ್ತು. ಈ ಆಕೃತಿಯ ಸಿ ಭುಜ ಎಷ್ಟಾಯ್ತು? 8. ಸಿ ಆಕೃತಿಯ ವಿಸ್ತೀರ್ಣ ಬರೋಬರಿ, ಸಿ ಆಕೃತಿ ಅಥವಾ ಸಿ ವರ್ಗದ, ಅದು ವರ್ಗದ, ಸಿ ವರ್ಗದ ವಿಸ್ತೀರ್ಣ ಬರೋಬರಿ, ಸಿ ವರ್ಗದ ವಿಸ್ತೀರ್ಣ ಬರೋಬರಿ ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ. ನೋಡಿ ಎಷ್ಟಾಯ್ತು? 5 1 3 8, 8 ಇಂಟು 8 ಬರೋಬರಿ 64 ಚದರ ಸೆಂಟಿಮೀಟರ್. ವಿಸ್ತೀರ್ಣ ಬರೋಬರ 64 ಚದರ ಸೆಂಟಿಮೀಟರ್. ಇನ್ನೊಂದು ಏನು ಕೇಳ್ಯಾನ? ಸಿ ವರ್ಗದ ಸುತ್ತಳತೆ ಬರೋಬರಿ, ಸಿ ವರ್ಗದ ಸುತ್ತಳತೆ ಬರೋಬರಿ ಭುಜ ಗುಂಡ್ಲೆ 4, ಭುಜ ಗುಂಡ್ಲೆ 4, 8 ಗುಂಡ್ಲೆ
4 ಬರೋಬ್ಬರಿ 32 ಸೆಂಟಿಮೀಟರ್. ಇದಕ್ಕೆ 32 ಸೆಂಟಿಮೀಟರ್ ಅಂತ ಬರಿಬೇಕು. ಯಾಕೆ ಸುತ್ತಳತೆ ಅದ. ಚದರ ಸೆಂಟಿಮೀಟರ್ ಯಾವ ಬರಿಬೇಕು? ವಿಸ್ತೀರ್ಣ ಕದ. ಆನ್ಸರ್ ಇಸ್ ಈಕ್ವಲ್ ಟು, ಅವಾಗ ಹಿಂಗೆ ಪದ್ಧತಿ ಸರಿಯಾಗಿ ಬರಿಬೇಕಾಗ್ತದೆ. 64 ಚದರ ಸೆಂಟಿಮೀಟರ್ ಒಂದು ಉತ್ತರ. ಎರಡನೇ ಉತ್ತರ 32 ಸೆಂಟಿಮೀಟರ್. ಏನಿದು? ಸುತ್ತಳತೆ. ಓಕೆ, ಇಷ್ಟು ಹಿಂಗೆ ಇದ್ದದ್ದು ಉತ್ತರ. ನೀವು ಸೈನಿಕ್ ಸ್ಕೂಲ್ನಾಗ ನವೋದಯದಾಗ ಉತ್ತರ 2 ಉತ್ತರ ಇಟ್ಟಿರ್ತಾನ. ನೀವು ಇದನ್ನ ತಿಳ್ಕೊಂಡಿರಿ. ಚೆನ್ನಾಗಿ ತಿಳ್ಕೊಂಡು ಗಣಿತಗಳು ಮತ್ತೊಂದ್ಸಲ ರಿವಿಷನ್. ಎಲ್ಲ ಸುತ್ತಳತೆ ಬರ್ತಾವ. ಏನು ಮಂದಿ ಆಕೃತಿ ವಿಸ್ತೀರ್ಣಗಳು ಬರ್ತಾವ. ನಿಮಗೆ ಬರೀ ಚಿತ್ರ ಕೊಟ್ಬಿಟ್ಟಿರ್ತಾನ, ಮಾನಗಳ ಕೊಟ್ಬಿಟ್ಟಿರ್ತಾನ, ಭುಜಗಳ ಅಳತೆಗಳನ್ನು ಕೊಟ್ಟಿರ್ತಾನ. ಅವಾಗ ನಿಮಗೆ ಒಂದು ಸ್ವಲ್ಪ ವರ್ಗದ್ದು ಇದ್ರದ್ದು ವೃತ್ತಾಕಾರದ ವಿಸ್ತೀರ್ಣ ಹೆಂಗೆ ತೆಗಿಬೇಕು, ವೃತ್ತಾಕಾರದ ಸುತ್ತಳತೆ ಹೆಂಗೆ ತೆಗಿಬೇಕು ಒಂದು 4 ಗಣಿತಗಳನ್ನು ಹೇಳಿ ಮುಂದೆ ಏನು ಮಾಡ್ತಾನೋ ನಿಮಗೆ ಸೀರಿಯಲ್ದಾಗ ಮತ್ತೆ ಸಿಗ್ತಾವು. ಆಮೇಲೆ ಏನದು ವೃತ್ತಾಕಾರದ ವಿಸ್ತೀರ್ಣ, ಮುಂದೆ ಮೇಲೆ ಸುತ್ತಳತೆ ಇವೆಲ್ಲ ಕಂಡು ಹಿಡಿಬೇಕಾಗ್ತದೆ. ಈಗ ನೀವೆಲ್ಲರೂ ಇದನ್ನು ಲಕ್ಷ್ಯ ಕೊಟ್ಟು ನೋಡಿಕೊಂಡು ಫೇರ್ದಾಗ ಬರ್ಕೊಂಡು ಬರೀ ನೋಡ್ರಿ. ನೀವು ನೋಡೋದ್ರಿಂದ ಇಷ್ಟು ಶಣ್ಯರಾಗ್ತೀರಿ ನೀವು, ಅದೇನು ಹೇಳಬಾರ್ದು. ಸುಮ್ಮನೆ ವೀಡಿಯೋಗಳು ನೋಡ್ಕೋತ ಕೂತ್ಬಿಡ್ರಿ ನೀವು. ಎದ್ರಾಗ ಆ್ಯಂಡ್ರಾಯ್ಡ್ ಟಿ ವಿ ಒಳಗೆ. ಮೊಬೈಲ್ದಾಗ ನೋಡ್ರಿ ಅಂದ್ರೆ ಮತ್ತೆ ಆಟ ನೋಡ್ತೀರಿ. ಹುಡುಗರ ಕೈ ಮೊಬೈಲ್ ಕೊಡಬೇಡ್ರಿ. ಹುಡುಗರಿಗೆ ನೀವು ಆ್ಯಂಡ್ರಾಯ್ಡ್ ಟಿ ವಿ ಒಳಗೆ ಕನೆಕ್ಟ್ ಮಾಡಿಬೇಡ್ರಿ. ಮುಂದೆ ಕೂತು ಅಭ್ಯಾಸ ತಗೋರಿ. ಕೋಚಿಂಗ್ ಕ್ಲಾಸ್ಗಳಿಗೆ ಭಾಳ ಹೆಲ್ಪ್ ಆಗ್ತದೆ. ಪೇರೆಂಟ್ಸ್ ಜವಾಬ್ದಾರಿ ತೊಗೊಂಡು ಕಲಿಸೋದ್ರಿ ಅಂತ.